ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೋಆಪರೇಟಿವ್ ಸಹಕಾರ. ಸ್ನೇಹಿತರೆ, ಈ ಹಿಂದೆ ಪ್ರೈಮರಿ ಸಹಕಾರ ಸಂಘಗಳಲ್ಲಿ ಮತದಾರ ಪಟ್ಟಿಯನ್ನು ಯಾವ ರೀತಿ ತಯಾರಿಸ್ಕೋಬೇಕು, ಯಾವ್ಯಾವ ದಿನಾಂಕ ಯಾವ ಕ್ರಮ ತಗೋಬೇಕು ಅನ್ನೋದಕ್ಕೆ ಒಂದು ವಿಡಿಯೋವನ್ನು ಮಾಡಿಕೊಟ್ಟಿದ್ದೆ. 3000 ಜನ ನೋಡಿದ್ದೀರಾ. ಅದನ್ನು 3000 ಜನಕ್ಕೆ ಅನುಕೂಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಈ ದಿನ ಮಾಧ್ಯಮಿಕ, ಫೆಡರಲ್, ಅಪೆಕ್ಸ್ ಸಹಕಾರ ಸಂಘಗಳಲ್ಲಿ ಮತದಾರ ಪಟ್ಟಿಯನ್ನು ನಡೆಸೋ ಬಗ್ಗೆ ಯಾವ ರೀತಿ ದಿನಚರಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಚಾರ್ಟನ್ನು ತಯಾರಿಸಿದ್ದೀನಿ. ಒಂದು 2-3 ಫೀಚರ್ ಇದರಲ್ಲಿ ಜಾಸ್ತಿ ಆ್ಯಡ್ ಆಗುತ್ತೆ. ತಾವು ಮೊದಲನೇದಾಗಿ ನೋಡ್ತಾ ಇದ್ದರೆ ಇದೆಲ್ಲ ಅನುಕೂಲ ಆಗಲಿ ಅನ್ನೋ ಥರ ಪೂರ್ತಿ ಒಂದು ಚಾರ್ಟನ್ನು ಮತ್ತೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಆಡಳಿತ ಮಂಡಳಿ ಅವಧಿ ಮುಕ್ತಾಯದ ದಿನಾಂಕ ನಮೂದಿಸಿ ಅಂತ ಹಾಕಿದ್ದೀನಿ. ಇಲ್ಲಿ ನಾವು ಆಡಳಿತ ಮಂಡಳಿ ಅವಧಿನ ಮುಕ್ತಾಯ ದಿನಾಂಕನ ಹಾಕೋಣ. ಈಗ ಅದು 24/8 ಅಂತ ತಗೊಂಡಿದ್ದೀನಿ. 24/8/24ಕ್ಕೆ ಅಂತ ನೀವು ಡೇಟ್ ಹಾಕಿದ್ರೆ ಇಲ್ಲಿ F3ನಲ್ಲಿ ಯಾವ ಡೇಟು, ಇಲ್ಲಿ ನಾನು 3 ಡೇಟ್ ಸಜೆಸ್ಟ್ ಮಾಡಿದ್ದೀನಿ. ಗುಡ್ ಡೇಟ್, ಬೆಸ್ಟ್ ಡೇಟ್, ಬೆಟರ್ ಡೇಟ್ ಅಂತ. ಇಲ್ಲಿ ಆಟೋಮೆಟಿಕ್ ಆಗಿ ಡೇಟ್ಗಳು ಕ್ಯಾಲ್ಕುಲೇಷನ್ ಆಗುತ್ತೆ, ಯಾವ್ಯಾವ ದಿನಾಂಕ ಯಾವ ಕೆಲಸಗಳನ್ನು ಮಾಡ್ಕೋಬೇಕು ಅಂತ. ಈ ಮುಂಚೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ತಮ್ಮ ಬ್ಯಾಂಕಿನ ಅಥವಾ ಸಂಘದ ಅಥವಾ ಒಕ್ಕೂಟದ ಮಹಾಮಂಡಳದ ಏನು ಹೆಸರಿದೆ, ಇಲ್ಲಿ ಹೆಸರನ್ನು ಟೈಪ್ ಮಾಡಿ. ಸೊ ಈ ಹೆಸರು ಇಲ್ಲಿ ಅನುಬಂಧಗಳಲ್ಲಿ, ವೋಟರ್ ಲಿಸ್ಟ್, ಡೆಲಿಗೇಟ್ ಫಾರ್ಮ್ಸ್ಗಳಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಈ ರೀತಿ ದಿನಾಂಕವನ್ನು ನಮೂದಿಸಿಕೊಂಡು ತಾವು ನೋಡಿದಾಗ ಮೊದಲನೇದಾಗಿ ತಾವು 13D2A1 ಪ್ರಕಾರ ಅನರ್ಹ ಮತದಾರರ ಪಟ್ಟಿಯನ್ನು ತಯಾರಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಅನರ್ಹ ಮತದಾರ ಪಟ್ಟಿ ಇನ್ ರೆಸ್ಪೆಕ್ಟ್ ಆಫ್ ಸೆಕ್ಷನ್ 20(2)A4 ಕನಿಷ್ಠ ವಾರ್ಷಿಕ ಮಹಾಸಭೆ, A5 ಕನಿಷ್ಠ ವ್ಯವಹಾರ. ಇವು 2 ಅಂಶಗಳಿಗೆ ಮಾತ್ರ ತಾವು ಯಾರು ಎರಡಕ್ಕಿಂತ ಕಡಿಮೆ ಬಂದಿದ್ದಾರೆ ಅವ್ರದ್ದು, ಮತ್ತು ಯಾರು 2 ವರ್ಷಕ್ಕಿಂತ ಕಡಿಮೆ ವ್ಯವಹಾರ ಮಾಡಿದ್ದಾರೆ ಅವರು ಪಟ್ಟಿ ಮಾಡಬೇಕು. ಇದು ಅನರ್ಹ ಮತದಾರರ ಪಟ್ಟಿ. ಈ ರೀತಿ ಪಟ್ಟಿನ ಯಾವ ದಿನಾಂಕಕ್ಕೆ ಮಾಡ್ಕೋಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಇದೆ ಸ್ನೇಹಿತರೆ. ಚುನಾವಣಾ ದಿನಾಂಕಕ್ಕೆ ಹಿಂದಿನ 5 ಸಭೆಗಳಂತ ತಗೋಬೇಕಾ, ಅಥವಾ ಹಿಂದೆ ನಡೆದ ಚುನಾವಣೆಗೆ ಮುಂದಿನ 5 ಬರುವ ಲಭ್ಯವಾಗುವ ಸಭೆಗಳನ್ನು ಕನ್ಫ್ಯೂಷನ್ ಇದೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. 13D2A1 ಪ್ರಕಾರ ತಾವು ಅನರ್ಹರಿಗೆ ಏನು ನೋಟಿಸನ್ನು ನೀಡಬೇಕು, ಆ ದಿನಾಂಕಕ್ಕೆ ಹಿಂದಿನ 5 ವಾರ್ಷಿಕ ಮಹಾಸಭೆಗಳು ಯಾವುದು ಲಭ್ಯವಾಗ್ತಾ ಇದೆ, ಹಿಂದಿನ 5 ಸಹಕಾರಿ ವರ್ಷಗಳು ಯಾವುದು ಲಭ್ಯವಾಗ್ತಾ ಇದೆ, ಆ ವರ್ಷಗಳನ್ನು ತಗೊಂಡು ತಾವು ಈ ಪಟ್ಟಿಯನ್ನು ತಯಾರಿಸ್ಕೋಬೇಕು ಸ್ನೇಹಿತರೆ. ಸೊ ಈ ರೀತಿ ಪಟ್ಟಿಯನ್ನು ತಯಾರಿಸ್ಕೊಂಡು ಯಾರು ಅನರ್ಹರು ಅಂತ ನಿಮಗೆ ಸಿಗ್ತಾರೆ ಅವರಿಗೆ 6.5 ತಿಂಗಳು ಮುಂಚೆ ನೋಟಿಸನ್ನು ಕೊಡಬೇಕು. ಇದು ಪಟ್ಟಿಯನ್ನು ತಯಾರಿಸಿಟ್ಕೊಳ್ಳಬೇಕಾದ ದಿನಾಂಕ ಫಸ್ಟು. ನೋಡಿ, ಸೆಕೆಂಡಲ್ಲಿ 6 ತಿಂಗಳ ಪೂರ್ವದ 15 ದಿನಗಳು, ಅಂದರೆ 6.5 ತಿಂಗಳು ಮುಂಚೆ ಅವರಿಗೆ ನೋಟಿಸನ್ನು ಕೊಡಬೇಕು. ಆ ನೋಟಿಸಿನಲ್ಲಿ ಚುನಾವಣಾಧಿಕಾರಿಗಳು ನೋಟಿಸ್ ದಿನಾಂಕದಿಂದ 30ರಿಂದ 60 ದಿನಗಳಲ್ಲಿ ಪರಿಹಾರಕ್ಕೆ ಅವ್ರ ಬಳಿ ಹಾಜರಾಗಬಹುದು ಅಂತ ಒಂದು ಅಂಶವನ್ನು ಸೇರಿಸಬೇಕು 13D2A4 ಪ್ರಕಾರ. ನೋಡಿ, ಅದು ಡೇಟ್ ಯಾವ್ಯಾವ್ದು ಬರುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ನಂತರ ಈ ರೀತಿ ನೋಟಿಸ್ ಏನು ನೀಡ್ತೀರಾ, ಆ ನೋಟಿಸ್ ದಿನಾಂಕದಿಂದ 15 ದಿನಗಳಲ್ಲಿ ಅವರ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಸದಸ್ಯರಿಗೆ ಅವಕಾಶ ಇರುತ್ತದೆ. ಆ 15 ದಿನಗಳು ಮುಗಿಯುವ ದಿನಾಂಕಗಳನ್ನ ಇಲ್ಲಿ ನಮೂದಿಸಿದ್ದೀನಿ. 15 ದಿನಗಳಲ್ಲಿ ಆಕ್ಷೇಪಣೆಯನ್ನು ಯಾರು ಸಲ್ಲಿಸಿದ್ದಾರೆ, ಅನರ್ಹ ಸದಸ್ಯರು, ಅವರ ಆಕ್ಷೇಪಣೆಗಳನ್ನು ಮತ್ತು ಅವರಿಗೆ ನೋಟಿಸ್ ಕಳುಹಿಸಿದ ಅಂಚೆ ದಾಖಲೆಗಳು, ಅನರ್ಹ ಮತದಾರ ಪಟ್ಟಿ, ವಾರ್ಷಿಕ ಮಹಾಸಭೆಗೆ ನೋಟಿಸ್ ಜಾರಿ ಮಾಡಿದ ದಾಖಲೆಗಳು, ವಾರ್ಷಿಕ ಮಹಾಸಭೆಯ ಹಾಜರಾತಿ ಪುಸ್ತಕ ಹಾಗೂ ಸದಸ್ಯರು ಉಪಯೋಗಿಸಿಕೊಂಡ ಕನಿಷ್ಠ ವ್ಯವಹಾರಗಳ ದಾಖಲೆಗಳು, ಇದೆಲ್ಲದನ್ನು ನೋಟಿಸ್ ದಿನಾಂಕದಿಂದ 30 ದಿನಗಳಲ್ಲಿ ಚುನಾವಣಾಧಿಕಾರಿಗೆ ಸಲ್ಲಿಸಬೇಕು. ಅಂದರೆ ನೋಟಿಸ್ ಕೊಟ್ಟ ನಂತರ 15 ದಿನ ಆಕ್ಷೇಪಣೆ ಸಲ್ಲಿಸೋದಕ್ಕೆ, ನಂತರ 15 ದಿನದೊಳಗಾಗಿ ತಾವು ಚುನಾವಣಾಧಿಕಾರಿಗಳಿಗೆ ಈ ಎಲ್ಲ ಮಾಹಿತಿಯನ್ನು ತಂದುಕೊಡ್ಬೇಕಾಗುತ್ತೆ. ಚುನಾವಣಾಧಿಕಾರಿಗಳು ಈ ಆಕ್ಷೇಪಣೆಗಳನ್ನು ಸ್ವೀಕರಿಸಿದ ನಂತರ 60 ದಿನಗಳಲ್ಲಿ ಅವರು ವಿಲೆ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಕಾರ್ಯಕ್ರಮ ಆದಮೇಲೆ ಸೆಕ್ಷನ್ 39AA15 ಬರುತ್ತೆ. ಸಹಕಾರ ಚುನಾವಣಾ ಪ್ರಾಧಿಕಾರಕ್ಕೆ ಸಂಘದ ಆಡಳಿತ ಮಂಡಳಿ ಅವಧಿ ಮುಕ್ತಾಯವಾಗುತ್ತಾ ಇದೆ ಅಂತ ತಾವು ಮಾಹಿತಿಯನ್ನು ನೀಡಬೇಕು. ಈ ಮಾಹಿತಿ ನಿಮ್ಮ ಆಡಳಿತ ಮಂಡಳಿ ಅವಧಿ ಮುಕ್ತಾಯದ ದಿನಾಂಕದಿಂದ 6 ತಿಂಗಳು ಮುಂಚೆ ಇದು. ನೋಡಿ, ಇಲ್ಲಿ ಯಾವುದೇ ಡೇಟ್ ಸೆಲೆಕ್ಟ್ ಮಾಡಿಕೊಂಡ್ರು ಈ ಡೇಟ್ ಚೇಂಜ್ ಆಗಲ್ಲ. ಯಾವುದೇ ಡೇಟ್ ಆದರೂ ಈ ಡೇಟಲ್ಲಿ ನೀವು ಸಹಕಾರ ಚುನಾವಣಾ ಪ್ರಾಧಿಕಾರಕ್ಕೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ನೋಡಿ, ಈ ಮಾಹಿತಿ ನೀಡುವಾಗ ಆಲ್ರೆಡಿ ತಾವು ನೋಟಿಸ್ ನೀಡಿರ್ತೀರ, ನೋಟಿಸ್ಗೆ ಆಕ್ಷೇಪಣೆಗಳು ಸ್ವೀಕೃತವಾಗಿರುತ್ತದೆ. ಆಕ್ಷೇಪಣೆಗಳನ್ನು ವಿಲೇವಾರಿ ಮಾಡೋದಕ್ಕೆ ತಾವು ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿರ್ತೀರ ಸ್ನೇಹಿತರೆ. ತಾವು ಸಂಘದಿಂದ ಡೆಲಿಗೇಟ್
ನಮೂನೆ ಹಾಗೂ ಗುರುತಿನ ಚೀಟಿಯನ್ನ ಮಾದರಿ ನಮೂನೆಗಳನ್ನು ತಯಾರಿಸ್ಕೋಬೇಕು. ಇದನ್ನ ಸಹಕಾರ ಚುನಾವಣಾ ಪ್ರಾಧಿಕಾರದ ಅನುಮೋದನೆಗೆ ತಾವು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಆ ಸಲ್ಲಿಸಬೇಕಾಗಿರೋ ದಿನಾಂಕ ಇಲ್ಲಿ ಹಾಕಿದ್ದೀನಿ. ನಾನು 4 ತಿಂಗಳು ಮುಂಚೆ ಅಂತ ಹಾಕೊಂಡಿದ್ದೀನಿ. ತಾವು ಅಷ್ಟು ಬೇಗ ಕೊಡ್ತೀರೋ ಅಷ್ಟು ಒಳ್ಳೆಯದು. ಡೆಲಿಗೇಟ್ ನಮೂನೆಗಳು ಯಾವ ರೀತಿ ಇರಬೇಕು ಅಂತ ಇಲ್ಲೊಂದು ನೋಡಿ ಬಟನ್ ಇದೆ. ಇಲ್ಲಿ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೆಲಿಗೇಟ್ ನಮೂನೆಗಳು ಯಾವ ರೀತಿ ಇರಬೇಕು ಅಂತ ನಿಮಗೆ ಮಾದರಿಯನ್ನು ಕೊಟ್ಟಿದ್ದೀನಿ. ಬ್ಯಾಕ್ ಟು ಚಾಟ್ ಬನ್ನಿ. ಇಲ್ಲಿ ನೋಡಿ ಗುರುತಿನ ಚೀಟಿ ಅಂತ ಇದೆ. ಇಲ್ಲಿ ಈ ಗುರುತಿನ ಚೀಟಿ ಕ್ಲಿಕ್ ಮಾಡಿದ್ರೆ ಗುರುತಿನ ಚೀಟಿ ಯಾವ ರೀತಿ ಮಾದರಿ ಇರಬೇಕು ಅಂತ ಇಲ್ಲೇ ಕೊಟ್ಟಿದ್ದೀನಿ ತಮಗೆ. ಈ ರೀತಿ ಡೆಲಿಗೇಟ್ ನಮೂನೆಗಳ ಮಾದರಿಗಳನ್ನು ತಯಾರಿಸ್ಕೊಂಡು ತಾವು 4 ಪ್ರತ್ಯೇಕ ಬಣ್ಣಗಳಲ್ಲಿ ಡೆಲಿಗೇಟ್ ನಮೂನೆಗಳು ಹಾಗೂ 2 ಪ್ರತ್ಯೇಕ ಬಣ್ಣಗಳಲ್ಲಿ ಗುರುತಿನ ಚೀಟಿಯನ್ನು ತಯಾರಿಸಿ ಚುನಾವಣಾ ಪ್ರಾಧಿಕಾರದ ಅನುಮೋದನೆಗಾಗಿ ಸಲ್ಲಿಸಬೇಕಾಗುತ್ತೆ. ಸಲ್ಲಿಸೋದಕ್ಕೆ ಇಲ್ಲೊಂದು ದಿನಾಂಕ ಹಾಕಿ ಕೊಟ್ಟಿದ್ದೀನಿ. ಚುನಾವಣಾ ಪ್ರಾಧಿಕಾರದಿಂದ ಅನುಮೋದನೆಯಾದ ಡೆಲಿಗೇಟ್ ಫಾರಂ ಅನ್ನು ಸದಸ್ಯ ಸಹಕಾರ ಸಂಘಗಳಿಗೆ ಕಳಿಸ್ಬೇಕು. ನೀವು 60 ದಿನಗಳ ಮುಂಚೆ ಕರಡು ಮತದಾರ ಪಟ್ಟಿಯನ್ನು ಚುನಾವಣಾಧಿಕಾರಿಗೆ ಸಲ್ಲಿಸಬೇಕಾಗುತ್ತೆ. ಆ ದಿನಾಂಕಕ್ಕೆ ಒಂದು 15 ದಿನಗಳ ಮುಂಚೆ ಏನಾದರೂ ತಾವು ಸದಸ್ಯ ಸಂಘಗಳಿಗೆ ಕಳಿಸಿರಬೇಕಾಗುತ್ತೆ. ಯಾಕಂದರೆ 15 ದಿನ ಅವ್ರಿಗೆ ಸದಸ್ಯ ಸಹಕಾರ ಸಂಘಗಳು ತಿರ್ಗಾ ಅವರು ಹಂತದಲ್ಲಿ ಆಡಳಿತ ಮಂಡಳಿಯ ಸಭೆಯನ್ನು ಕರೆದು ಒಬ್ಬ ಡೆಲಿಗೇಟನ್ನು ಆಯ್ಕೆ ಮಾಡಿ ಅವರ ಮಾದರಿ ಸಹಿ ಎಲ್ಲ ಪಡೆದು ಅವರು ತಯಾರಿಸಿ ಕೊಡಬೇಕಾಗುತ್ತೆ. ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಇದು ಕಳಿಸ್ಬೇಕು ಸ್ನೇಹಿತರೆ. ಆಮೇಲೆ ನಂತರ ನೋಡಿ, ಸುಸ್ತಿದಾರರಿಗೆ ನೋಟಿಸ್ ನೀಡೋದು ಇಲ್ಲಿ ಬರುತ್ತೆ. ಸುಸ್ತಿದಾರರು ಅಥವಾ ಬಾಕಿದಾರರು ಯಾರಿದ್ದಾರೆ ಅವರಿಗೆ ತಾವು 45 ದಿನಗಳ ಕಾಲಾವಕಾಶ ನೀಡಬೇಕು. ಏನಕ್ಕೆ? ದುಡ್ಡು ಕಟ್ಟೋದಕ್ಕೆ 45 ದಿವಸ ಕಾಲಾವಕಾಶ ಕೊಡಬೇಕು. ಅಂದರೆ ಚುನಾವಣಾ ದಿನಾಂಕಕ್ಕೆ 21 ದಿನಗಳ ಮುಂಚೆ ಅವ್ರು ದುಡ್ಡು ಕಟ್ಟಬೇಕು. ಅಲ್ಲಿಂದ 45 ದಿನಗಳ ಮುಂಚೆ ಅವರಿಗೆ ನೋಟಿಸ್ ಕೊಡಬೇಕು. ಅಂದರೆ ಎಲೆಕ್ಷನ್ ಡೇಟಿಂದ 66 ದಿನಗಳ ಮುಂಚೆ ಅವರಿಗೆ ನೋಟಿಸ್ ಕೊಟ್ಟಿರಬೇಕು. ಆ ಡೇಟು ಇಲ್ಲಿ ಬರುತ್ತೆ. ನೋಟಿಸ್ ಯಾವ ರೀತಿ ಇರಬೇಕು ಅಂತ ಒಂದು ಮಾದರಿಯನ್ನು ಇಲ್ಲಿ ಕೊಟ್ಟಿದ್ದೀನಿ. ತಾವು ಇದನ್ನು ಉಪಯೋಗಿಸ್ಕೋಬೋದು. ವಾಪಸ್ ಬರೋಣ. ನೋಡಿ, 13D6 ಇದು ನಿಮ್ಮ ಫೆಡರಲ್ ಅಪೆಕ್ಸ್ ಮತ್ತು ಮಾಧ್ಯಮಿಕ ಸಹಕಾರ ಸಂಘಗಳಿಗೆ ಬರುತ್ತೆ, ಪ್ರೈಮರಿಗೆ ಬರಲ್ಲ. 13D6 ಪ್ರಕಾರ ತಾವು ಸದಸ್ಯ ಸಹಕಾರ ಸಂಘಗಳಿಂದ ಡೆಲಿಗೇಟ್ ಆಗಿ ಆಯ್ಕೆಯಾದ ಆಡಳಿತ ಮಂಡಳಿ ಸದಸ್ಯರ ವಿವರ, ಅವರ ಭಾವಚಿತ್ರ, ಫೋಟೋ, ಅವರ ಮಾದರಿ ಸಹಿ ಮತ್ತು ಅವರ ಪೂರ್ಣ ಭರ್ತಿಯಾದ ಆ ಫಾರಂ ಏನು ಡೆಲಿಗೇಟ್ ಫಾರಮ್ಸ್ ಇದೆ ಅವನ್ನ ಮುಖ್ಯ ಕಾರ್ಯನಿರ್ವಾಹಕರ ಸಹಿ ಮತ್ತು ಸಂಘದ ಮೊಹರು ಇದೆಲ್ಲ ಇದ್ದು ದೃಢೀಕೃತ ಡೆಲಿಗೇಟ್ ನಮೂನೆ, ಗುರುತಿನ ಚೀಟಿ, ಸದಸ್ಯ ಸಹಕಾರ ಸಂಘದ ಟರಾವು ಪಡೆಯಲು ಕೊನೆಯ ದಿನಾಂಕ. ಯಾಕಂದರೆ ತಾವು 60 ದಿನಗಳ ಮುಂಚೆ ಪಟ್ಟಿ ಪ್ರಕಟಣೆ ಮಾಡಬೇಕಂದ್ರೆ ಅದಕ್ಕಿಂತ ಒಂದು 2 ದಿನ ಮುಂಚೆನಾದರೂ ತಮ್ಮ ಹತ್ರ ಬಂದಿರಬೇಕು ಅಂತ ಒಂದು ಕೊನೆಯ ದಿನಾಂಕ ಥರ ಇಲ್ಲಿ ತಮಗೆ ಡೇಟ್ಸ್ ಹಾಕಿ ಕೊಟ್ಟಿದ್ದೀನಿ. ಮತ್ತು 13D5 ಬರುತ್ತೆ. ಇದು ಪ್ರೈಮರಿ ಸಂಘಕ್ಕೂ ಸೇಮ್ ಬರುತ್ತೆ. ನೋಡಿ, ಇಲ್ಲಿ ಸೇಮ್ ಬದಲಾವಣೆ ಏನು ಅಂದರೆ ಮತದಾರದ ಹಕ್ಕುಳ್ಳ ಸದಸ್ಯ ಹಾಗೂ ಡೆಲಿಗೇಟ್ಗಳು ಕರಡು ಮತದಾರ ಪಟ್ಟಿ. ಸೊ ಡೆಲಿಗೇಟ್ ಹೆಸರುಗಳನ್ನು ಇಲ್ಲಿ ಸೇರಿಸಿರ್ತೀರ. ಇದು ಅನುಬಂಧ 1. ನೆಕ್ಸ್ಟ್ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವ ದಿನಾಂಕಕ್ಕೆ ಮರುಪಾವತಿಗೆ ಬಾಕಿಯಾಗುವವರ ಪಟ್ಟಿ ಅನುಬಂಧ 2ರಲ್ಲಿರುತ್ತೆ. ಸುಸ್ತಿದಾರರ ಪಟ್ಟಿ ಅನುಬಂಧ 3ರಲ್ಲಿರುತ್ತೆ. ನೋಡಿ, ಮತದಾನದ ಹಕ್ಕಿಲ್ಲದ ಸದಸ್ಯ ಹಾಗೂ ಡೆಲಿಗೇಟ್ಗಳ ಕರಡು ಅನರ್ಹ ಮತದಾರರ ಪಟ್ಟಿ ಇದು ಅನುಬಂಧ 4ರಲ್ಲಿರುತ್ತೆ ಸ್ನೇಹಿತರೆ. ಸೊ ಈ ರೀತಿ 1, 2, 3, 4 4 ಅನುಬಂಧಗಳನ್ನು ತಯಾರಿಸಿ ಚುನಾವಣಾ ದಿನಾಂಕಕ್ಕೆ 60 ದಿನಗಳ ಮೊದಲು ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಬೇಕಾಗುತ್ತೆ. ಇದರದ್ದು ಕೊನೆಯ ದಿನಾಂಕಗಳು ಇಲ್ಲಿ ಹಾಕಿದ್ದೀನಿ. ಅನುಬಂಧಗಳು ಯಾವ ರೀತಿ ಬರಬೇಕು ಅಂತ ಇಲ್ಲಿ ನೋಡಿ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ತಾವು ಬರುತ್ತೆ. ಇಲ್ಲಿ ನೋಡಿ, ಸದಸ್ಯ ಸಹಕಾರ ಸಂಘದ ಹೆಸರು ಬರುತ್ತೆ, ಸಂಘದ ಪ್ರತಿನಿಧಿಯ ಹೆಸರು ಬರುತ್ತೆ. ಇಲ್ಲಿ ಈ ರೀತಿ ನಮೂನೆಗಳನ್ನು ತಾವು ಉಪಯೋಗಿಸ್ಕೋಬೋದು. ಈ ರೀತಿ ತಯಾರಿಸಿದ ಅನುಬಂಧ 1, 2, 3, 4 ಅನುಬಂಧ 1, 2, 3 ಇದನ್ನು ಕನಿಷ್ಠ 50 ದಿನಗಳ ಮೊದಲು ತಾವು ಪಟ್ಟಿನ ಪ್ರಕಟಣೆ ಮಾಡಬೇಕಾಗುತ್ತೆ, ಕರಡು ಮತದಾರರ ಪಟ್ಟಿಯನ್ನು. ಇದು ತಮ್ಮ ಸಂಘದಲ್ಲಿ, ಒಕ್ಕೂಟದಲ್ಲಿ, ಮಹಾಮಂಡಳ, ಬ್ಯಾಂಕು ಯಾವುದಿದೆಯೋ ಅದರಲ್ಲಿ ಪ್ರಕಟಣೆ ಮಾಡಬೇಕು. ಹಾಗೂ ಎಲ್ಲ ಬ್ರಾಂಚ್, ಎಲ್ಲ ಶಾಖೆಗಳಲ್ಲೂ ಸಹ ಈ ಪಟ್ಟಿಯನ್ನು ಪ್ರಕಟಣೆ ಮಾಡಬೇಕು ಸ್ನೇಹಿತರು. ನೋಡಿ, ಮೇಲ್ಗಡೆ ಸುಸ್ತಿದಾರರಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿದ್ದೆ. ಅವರಿಗೆ 21 ದಿನಗಳ ಮುಂಚೆ ತಾವು ಮರುಪಾವತಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದೆ. ಸೆಕ್ಷನ್ 13D3B ಹಾಗೂ ಸೆಕ್ಷನ್ 20 ಪ್ರಾವಿಷನ್ ಪ್ರಕಾರ 21 ದಿನಗಳು ಯಾವ ದಿನಾಂಕಕ್ಕೆ ಎಂಡ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಡೇಟ್ಸ್ಗಳನ್ನ ಕೊಟ್ಟಿದ್ದೀನಿ. ಪಟ್ಟಿಯನ್ನು ಪರಿಶೀಲನೆ ಮಾಡೋದು ಚುನಾವಣಾಧಿಕಾರಿಗಳಿಂದ ಮಾಡ್ತಾರೆ ಅಥವಾ ಅವರಿಂದ ನೇಮಕವಾದ ಪರಿಶೀಲನಾಧಿಕಾರಿಗಳು ಚುನಾವಣಾ
ಮತದಾರ ಪಟ್ಟಿಯನ್ನು ಪರಿಶೀಲನೆ ಮಾಡ್ತಾರೆ. ಅದು 21 ದಿನಗಳ ಮೊದಲು ಈ ಪರಿಶೀಲನೆಯನ್ನು ಮಾಡಬೇಕು. ಆ ಡೇಟನ್ನು ಇಲ್ಲಿ ನಮೂದಿಸಿದ್ದೀನಿ. ಚುನಾವಣಾ ದಿನಾಂಕಕ್ಕೆ ಕನಿಷ್ಠ 15 ದಿನಗಳ ಮೊದಲು ಅಂತಿಮ ಅರ್ಹ ಮತದಾರರ ಪಟ್ಟಿ ಹಾಗೂ ಅನರ್ಹ ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡಬೇಕು ಸ್ನೇಹಿತರೆ. ಅದಕ್ಕೆ ದಿನಾಂಕವನ್ನು ಕೊಟ್ಟಿದ್ದೀನಿ. ಅರ್ಹ ಮತದಾರ ಪಟ್ಟಿ ಯಾವ ಫಾರ್ಮೆಟಲ್ಲಿ ಇರಬೇಕು ಅನ್ನೋದು ಇಲ್ಲಿ ಬಟನ್ ಇದೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾರ್ಮೆಟ್ ಬರುತ್ತೆ ಮತ್ತು ಎಷ್ಟು ದೃಢೀಕರಣಗಳಿದೆ, ಇಲ್ಲಿ 10 ದೃಢೀಕರಣಗಳನ್ನು ಅಂತಿಮ ಮತದಾರ ಪಟ್ಟಿಯಲ್ಲಿ ಹಾಕಬೇಕು. ಮುಖ್ಯ ಕಾರ್ಯನಿರ್ವಾಹಕರು ಅಥವಾ MD ಏನಿದ್ದಾರೆ ಅವ್ರು ಸೈನ್ ಹಾಕಬೇಕು. ಪರಿಶೀಲನಾಧಿಕಾರಿ ಪರಿಶೀಲನೆ ಮಾಡ್ತಾರೆ. ನಂತರ ಚುನಾವಣಾಧಿಕಾರಿ ಅದನ್ನು ದೃಢೀಕರಣ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಈ ರೀತಿ ಪ್ರಕಟಣೆಯಾದ ಪಟ್ಟಿಯನ್ನು ತಾವು ನೋಟಿಸ್ ಬೋರ್ಡಲ್ಲೇ ಹಾಕಬೇಕಾಗುತ್ತೆ. ಚುನಾವಣಾ ದಿನಾಂಕ ನೋಡಿ ಇಲ್ಲಿ ಬರೋ ಥರ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಇಲ್ಲಿ ಆಡಳಿತ ಮಂಡಳಿ ಅವಧಿ ಮುಕ್ತಾಯದ ದಿನಾಂಕ ಹಾಕಿದಾಗ 3 ಡೇಟು ಬರುತ್ತೆ. ಗುಡ್ ಡೇಟ್, ಬೆಸ್ಟ್ ಡೇಟ್, ಬೆಟರ್ ಡೇಟ್ ಅಂತ ಕೊಟ್ಟಿದ್ದೀನಿ. ತಾವು ಈ ಡೇಟ್ಗಳನ್ನು ಯಾವುದಾದ್ರು ಉಪಯೋಗಿಸ್ಕೋಬಹುದು, ಅಥವಾ ತಮಗೆ ಇದು ಯಾವುದು ಬೇಡ, ಬೇರೆ ಯಾವ್ದಾದ್ರು ಒಂದು ಡೇಟ್ ಬೇಕು, ಶನಿವಾರ ಯಾವ್ದಾದ್ರು ಒಂದು ಡೇಟ್ ಬೇಕು, ಈ ರೀತಿ ಡೇಟ್ ಬೇಕು ಅನ್ನಿಸ್ದಾಗ ತಮಗೆ ಆ ಡೇಟನ್ನ ಇಲ್ಲಿ ನೋಡಿ ನಮೂದಿಸ್ಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, DDMMYYYY DD-MM-YYYY ಈ ಫಾರ್ಮ್ಯಾಟಲ್ಲಿ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಟೈಪ್ ಮಾಡಿದ ತಕ್ಷಣ ಈ ಗ್ರೀನ್ ಕಲರ್ ಕಾಲಮ್ ಇಲ್ಲಿ ಬರುತ್ತೆ. ಇಲ್ಲಿ ಅನುಸರಿಸಬೇಕಾದ ದಿನಾಂಕ ಅಂತಿದೆ. ನೀವು ಯಾವ ಡೇಟ್ ಸೆಲೆಕ್ಟ್ ಮಾಡ್ತೀರಾ ಆ ಡೇಟ್ಗೆ ಯಾವ್ಯಾವ ದಿನಾಂಕ ಏನು ಕ್ರಮ ಕೈಗೊಳ್ಳಬೇಕು ಅಂತ ಇಲ್ಲಿ ಬರುತ್ತೆ. ಈ ಡೇಟ್ಗಳ ಪ್ರಕಾರ ತಾವು ಮಾಡ್ಬೋದು. ಇಲ್ಲಿ ನೋಡಿ, ಪದಾಧಿಕಾರಿಗಳ ಚುನಾವಣೆ ನಡೆಸಲು ಲಭ್ಯವಾಗುವ ದಿನಾಂಕಗಳು ಅಂತ ನಮೂದಿಸಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಯಾವ ದಿನಾಂಕ, ಇಲ್ಲಿ ಯಾವ ಡೇಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಎಷ್ಟು ದಿನ ಲಭ್ಯವಾಗುತ್ತೆ ಪದಾಧಿಕಾರಿ ಚುನಾವಣೆ ಮಾಡೋದಕ್ಕೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇದರ ಆಧಾರದ ಮೇಲೆ ತಾವು ಚುನಾವಣಾ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಚುನಾವಣಾ ದಿನಾಂಕವನ್ನು ಎಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಗೊಂದಲ ಆಯಿತು. ನೋಡಿ, ಸೆಕ್ಷನ್ 27BE ಇದರಲ್ಲಿ ಏನು ಹೇಳ್ತಾರೆ, ಆಡಳಿತ ಮಂಡಳಿಯವರು ಪ್ರತಿ ವರ್ಷ ತಮ್ಮ ಆರ್ಥಿಕ ವರ್ಷ ಮುಕ್ತಾಯದ 6 ತಿಂಗಳಲ್ಲಿ ತಾವು ರಿಟರ್ನ್ಸ್ನ ಫೈಲ್ ಮಾಡಬೇಕು ರಿಜಿಸ್ಟರ್ಗೆ. ಅಲ್ಲಿ 27BEನಲ್ಲಿ ಆಡಳಿತ ಮಂಡಳಿಯು ಚುನಾವಣೆಗಳು ಬಾಕಿ ಇದ್ದಲ್ಲಿ ಯಾವ ದಿನಾಂಕ ನಡೆಸ್ತೀರ ಅಂತ ತಾವು ಘೋಷಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ಚುನಾವಣಾ ದಿನಾಂಕ ನಮೂದಿಸ್ಕೋಬೇಕಾದ್ರೆ ನೋಡಿ, ಈ ಪ್ರೋಸೆಸ್ಸು ಕನಿಷ್ಠ 7 ತಿಂಗಳು ಬೇಕು. 7 ತಿಂಗಳ ಮುಂಚೆಯಿಂದ ತಾವು ನಡೆಸಬೇಕಾದ್ರಿಂದ ಈ ದಿನಾಂಕವನ್ನು ಅದಕ್ಕೆ ಅನುಗುಣವಾಗಿ ತಾವು ಸೆಲೆಕ್ಟ್ ಮಾಡಿಕೊಂಡು ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಮುಕ್ತಾಯಗೊಳಿಸ್ಬೋದು ಸ್ನೇಹಿತರೆ. ಈ ಚಾರ್ಟ್ ಎಲ್ಲ ತಮಗೆ ಅನುಕೂಲ ಆಗುತ್ತೆ ಅನ್ಕೊತೀನಿ. ತಮ್ಮಲ್ಲಿ ನಮ್ಮ ಸ್ನೇಹಿತರಾದ ಎಲ್ಲ TAPCMS, DCC ಬ್ಯಾಂಕು, ಒಕ್ಕೂಟಗಳು ಎಲ್ಲರಿಗೂ ಇದನ್ನು ಕಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಾನೇನು ಈ ಚಾರ್ಟ್ ಕೊಟ್ಟಿದ್ದೀನಿ, ಇದನ್ನು ತಾವೇನೀಗ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ನೋಡಿ ಸ್ನೇಹಿತರೆ. ವಿಡಿಯೋ ನೋಡಿದಾಗ ಇಲ್ಲಿ ಕೆಳಗಡೆ ಬನ್ನಿ, ನಮ್ಮ ಚಾನಲ್ ಕಾಣುತ್ತೆ, ಸಬ್ಸ್ಕ್ರಿಪ್ಷನ್ ಇರುತ್ತೆ, ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಥವಾ ಬೆಲ್ ಐಕಾನ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಬನ್ನಿ, ಮೋರ್ ಅಂತ ಇದೆ ನೋಡಿ. ಮೋರ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ನಾನು ಎಕ್ಸೆಲ್ ವಿಡಿಯೋ ಏನಿದೆ ಆ ಲಿಂಕನ್ನ ಕೊಟ್ಟಿರ್ತೀನಿ. ಆ ಲಿಂಕನ್ನ ತಾವು ಕ್ಲಿಕ್ ಮಾಡ್ಕೊಳ್ಳಿ. ಈ ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ, ನಮೂನೆಗಳೆಲ್ಲ ಓಪನ್ ಆಗುತ್ತೆ, ತಾವು ಉಪಯೋಗಿಸ್ಕೊಳ್ಳಬಹುದು ಸ್ನೇಹಿತರೆ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.